ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲಿಗೆ ರೆಡಿ ಆಗಿದ್ದೇನೆ ಅಂದರೆ ನಾನು ನಮ್ಮ ಆಕಾಂಕ್ಷಿನ ಬರ್ಡೇ ಮಾಡೋದಕ್ಕೋಸ್ಕರ ಮೈಸೂರಿಗೆ ಹೊರಟಿದ್ವಿ. ಸೊ ಅಲ್ಲಿಗೆ ರೆಡಿ ಆಗಿರೋದು. ಅವಳ ಬರ್ಡೇ ನಾನು ಬುಕ್ವೇರ್ ಸ್ಕ್ರೀನಲ್ಲಿ ಬುಕ್ ಮಾಡಿದ್ದೆ, ಅಲ್ಲಿ ಸೆಲೆಬ್ರೇಟ್ ಮಾಡಿ ಸರ್ಪ್ರೈಸಾಗಿರಲಿ ಅಂತ ತುಂಬ ಕಡೆ ಸರ್ಚ್ ಮಾಡಿಬಿಟ್ಟು ಇದನ್ನು ಬುಕ್ ಮಾಡಿದ್ದು. ನಾನು HBD ಅಂತ ಹೇಳಿದ್ದೆ, ಬಟ್ ಅವರು ಲವ್ ಅಂತ ಹಾಕಿದ್ರು. ಇಟ್ಸ್ ಓಕೆ, ಫೈನ್. ಫ್ರೆಂಡ್ಶಿಪ್ ಆಲ್ಸೋ ಇಸ್ ಈಕ್ವಲ್ ಟು ಲವ್ನ. ಹಾಂ, ದೆನ್ ನಾವಿಲ್ಲಿ ಆಕಾಂಕ್ಷನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು. ನಾನು ಆಕಾಂಕ್ಷ, ದೆನ್ ನನ್ನ ಫ್ರೆಂಡ್ಸೇ ವೀಡಿಯೋ ಮಾಡ್ತಾಯಿದ್ದಿದ್ದು, ಸೊ ಅವ್ರು ಇದರಲ್ಲಿಲ್ಲ. ನಾನು ಫೋಟೋಸ್ ಲಾಸ್ಟ್ಗೆ ಅಪ್ಲೋಡ್ ಮಾಡ್ತೀನಿ. ಫೈನಲಿ ಆಕಾಂಕ್ಷನ ಬರ್ಡೇ ಆಫ್ಟರ್ 10 to 12 days ಆದಮೇಲೆ ನಾನು ಸೆಲೆಬ್ರೇಟ್ ಮಾಡಿದ್ದು. ಆಮೇಲೆ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಫುಲ್ ಆ್ಯಂಬಿಯನ್ಸ್, ಡೆಕೋರೇಷನ್ ಎಲ್ಲ ಫುಲ್ ಸಖತ್ತಾಗಿತ್ತು. ನಾನು 1 day ಮುಂಚೆ ಬುಕ್ ಮಾಡಿದ್ದೆ. ಫೋಟೋಸ್ ಎಲ್ಲ ಮಾತ್ರ ಅಲ್ಟಿಮೇಟ್ ಬರುತ್ತೆ ಗೈಸ್, ಯು ಶುಡ್ ಟ್ರೈ ಹಿಯರ್. ಮಾತ್ರ ಲೈಟಿಂಗ್ಸ್ ಅದೆಲ್ಲದಕ್ಕೂ ಸ್ನೋಮೋ ಮಾಡಿಸ್ಕೊಂಡೆ. ನನ್ನ ಫ್ರೆಂಡಿಗೆ ಕಾಡಿ ಬೇಡಿ. ದೆನ್ ಇವಾಗ ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಬನ್ನಿ. ಎಲ್ಲ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಅಂತ ಹೇಳ್ತಾರೆ. ದಿಸ್ ಈಸ್ ಮೈ ಫ್ರೆಂಡ್ ಗುರು. ಹೇಳೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀನು ಹೇಳ. ನಾನು ಹೇಳ್ತೀನಿ. ಹೇಳು ಬ್ರೋ, ಹೇಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಕಡೆ ಬನ್ನಿ, ನೀನು ಬಾ ಈ ಕಡೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಆಮೇಲೆ ನಾವು ಹೋಗಿದ್ದು ಗೋಲ್ಡನ್ ಫೀಲ್ಡ್ ರೆಸ್ಟೋರೆಂಟ್ ಅಂತ. ತುಂಬ ಸಖತ್ತಾಗಿದೆ ಮಾತ್ರ. ಮೈಸೂರಿಗೆ ಹೋದರೆ ಆ ರೆಸ್ಟೋರೆಂಟಿಗೆ ಹೋಗಿ, ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡಿಗೆ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅವನಿಗೂ ಸಖತ್ ಇಷ್ಟ ಆಯಿತು. ಎಲ್ಲರಿಗೂ ತುಂಬ ಇಷ್ಟ ಆಗೋದು. ವೆಜ್ ಕೂಡ ಇತ್ತು, ನಾನ್ ವೆಜ್ ಕೂಡ ಇತ್ತು. ಸೊ ಎಲ್ಲ 4 ಜನನೂ ಕೂಡ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು, ಅದಾದಮೇಲೆ ಜಾಮೂನ್ ಐಸ್ ಕ್ರೀಮ್ ಅದನ್ನು ತಿಂದ್ಕೊಂಡು ಮಾತಾಡಿಕೊಂಡು ಫೈನಲಾಗಿ ನಮ್ಮ ಮನೆಗೆ ಸೇರ್ಕೊಂಡ್ಬಿಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. ಹ್ಯಾವ್ ಎ ನೈಸ್ ಗುಡ್ ನೈಟ್. ಥ್ಯಾಂಕ್ ಯು. ಬಾಯ್ ಬಾಯ್.